ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಗರಿಗರಿಯಾದ ಆಲೂಗೆಡ್ಡೆ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅಂಗಡಿಯಲ್ಲಿ ತಗೊಂಡು ಬರೋ ಆಲೂಗೆಡ್ಡೆ ಚಿಪ್ಸ್ಗಳು ಜಾಸ್ತಿ ತಿನ್ನೋಕ್ಕೆ ಆಗಲ್ಲ. ಸೊ ಇದು ಮನೇಲಿ ಹೇಗೆ ಬೇಕಾದ್ರೂ ಮಾಡಿಕೊಂಡು ಎಷ್ಟು ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 kg ಅಷ್ಟು ಆಲೂಗಡ್ಡೆ ತೊಗೊಂಡು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ಎಲ್ಲ ತಗೋತಾ ಇದ್ದೀನಿ. ಆಮೇಲೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಲ್ವ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದು ಹೇಗೆ ಬಂತು ಅಂತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಒಂದು ಬೋಶಿಗೆ ನೀರನ್ನ ಹಾಕ್ಕೊಂಡು ಈ ಚಿಪ್ಸ್ನ ತುರಿಯೋ ಒಂದು ಇದು ಬರುತ್ತೆ ಪ್ಲೇಟು, ಈ ಥರ ಈ ಥರದಲ್ಲಿ ಇಲ್ಲಿ ಕಾಯಿ ತುರಿಯೋದು ಇದೆ, ಆಮೇಲೆ ಚಿಪ್ಸ್ ಮಾಡೋದು ಇರುತ್ತೆ. ಚಿಪ್ಸ್ ಮಾಡೋದ್ರಲ್ಲಿ ಆಲೂಗೆಡ್ಡೆನ ತುರ್ಕೊಳ್ಳೋಣ, ಅದು ಅಗಲ ಬರುತ್ತೆ. ಸೊ ನೋಡಿ ಈ ಥರ ಬಂದಿದೆ, ತುಂಬ ತೆಳುವಾಗಿ ಬರುತ್ತೆ. ನೋಡಿ ಎಷ್ಟು ತೆಳುವಾಗಿದೆ ಅಂತ, ಹಿಂದೆಗಡೆ ಇರೋ ಕೈ ಕಾಣುತ್ತೆ, ಅಷ್ಟು ತೆಳು ಇದೆ. ಇದನ್ನು ನೀರಲ್ಲಿ ತೊಳ್ಕೊಂಡ್ಬಿಡೋಣ. ಅದೇ ನೀರಲ್ಲಿ ಒಂದು ಸತಿ ತೊಳ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆನ ಹಾಸಿ ಅದ್ರ ಮೇಲೆ ಒಂದೊಂದೇ ಒಣಗಾಕೋಣ. ಅಂದರೆ ಏನೊಂದು 10 ನಿಮಿಷ ಒಣಗಾಕಿದ್ರೆ ಸಾಕು, ಜಾಸ್ತಿ ಬೇಡ. ಅದ್ರ ಮೇಲೆ ಏನು ನಾವು ನೀರು ತೊಳೆದಿರ್ತೀವೋ ಅದು ಒಣಗಿದ್ರೆ ಸಾಕು, ಪೂರ್ತಿ ಆಲೂಗೆಡ್ಡೆ ಒಣಗೋದು ಬೇಡ. ಒಂದೊಂದೇ ಒಣಗಾಕ್ಬಿಟ್ಟು ಇದ್ರ ಮೇಲೆ ಈ ಲುಂಗಿನೇ ಮತ್ತು ಏನು ಬಟ್ಟೆ ನಾವು ಹಾಸ್ಕೊಂಡಿರ್ತೀವೋ ಅದನ್ನು ವಾಪಸ್ಸು ಇದ್ರ ಮೇಲೆ ಒಣಗಾಕೋಣ. ಸೊ ಎಲ್ಲ ಹರಡ್ಕೊಂಡಿದ್ದೀನಿ. ಅದೇ ಬಟ್ಟೆನ ಮತ್ತೆ ಮಡಚಿ ಅದ್ರ ಮೇಲೆ ಹಾಕಿ ಒಂದು 10 ನಿಮಿಷ ಬಿಡ್ತೀನಿ ಅಷ್ಟೇ. ಅಷ್ಟರಲ್ಲಿ ನೀರೆಲ್ಲ ಅದು ಹೀರ್ಕೊಂಡ್ಬಿಟ್ಟಿರುತ್ತೆ. ಸೊ ಎಲ್ಲ ನೀರೆಲ್ಲ ಇದಾಗಿದೆ, ಎಲ್ಲ ಒಂದು ಪ್ಲೇಟ್ಗೆ ತಕ್ಕೋತಾ ಇದ್ದೀನಿ. ಇದು ಚಿಪ್ಸು ನಾನು ಸುಮಾರು 1.5 kg ಆಲೂಗೆಡ್ಡೆ ಇತ್ತು, ಅಷ್ಟರಲ್ಲಿ ಮಾಡಿದ್ದೆ. ಉಳ್ಕೊಳ್ಳೇ ಇಲ್ಲ, ಫುಲ್ಲು ಖಾಲಿನೇ ಆಗೋಯ್ತು. ನಾನೊಂದು 2 ದಿವ್ಸಕ್ಕೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಉಳ್ಕೊಳ್ಳೇ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಮನೇಲೇ ಮಾಡಿರೋದ್ರಿಂದ ಒಳ್ಳೆ ಎಣ್ಣೆಲಿ ಮಾಡಿರ್ತೀವಿ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಂಗಡಿಯಲ್ಲಿ ಇದ್ದಂಗಿರಲ್ಲ. ಸೊ ಚೆನ್ನಾಗಿ ಎಣ್ಣೆ ಕಾದಿರೋ ಎಣ್ಣೆಗೆ ಇದೇನು ನಾವು ಆಲೂಗೆಡ್ಡೆ ತುರ್ಕೊಂಡಿದ್ವೋ ಅದನ್ನು ಹಾಕೋತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಮೇಲೆ ನೋಡಿ. ಎಲ್ಲ ನೀಟಾಗಿ ತಿರುವಾಕೊಂಡು ಎತ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಗರಿಗರಿಯಾಗಿ ಬೆಂದಿದೆ, ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ, ಏನು ಕಷ್ಟನೇ ಇಲ್ಲ, ತುಂಬ ಸುಲಭವಾಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಬ್ಯಾಚು ಹಂಗೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿರೋ ಕಾದಿರೋ ಎಣ್ಣೆಗೆ ಈ ತುರಿದಿರೋ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ಎಲ್ಲ ಕೆಂಪಾಗಿದೆ ನೋಡಿ, ಸೀದಿರೋ ಥರ ಕಾಣುತ್ತೆ, ಬಟ್ ಸೀದಿರಲಿಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ಸೊ ಇದೆಲ್ಲ ಒಂದು ಪಾತ್ರೆಗೆ, ಒಂದು ಬೋಶಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಎರಡನ್ನೂ ಮಿಕ್ಸ್ ಮಾಡಿ ಬೆರೆಸ್ಕೊಳ್ಳೋಣ. ಸೊ ನೋಡಿ ಎಷ್ಟು ಬೇಗ ತುಂಡಾಗ್ತಾ ಇದೆ, ತುಂಬ ಗರಿಗರಿಯಾಗಿ ಬಂದಿತ್ತು. ಆ್ಯಕ್ಚುಲಿ ನಾವೇನು ಉಳ್ಕೊಳ್ಳೇ ಇಲ್ಲ, 1.5 kg ಅಷ್ಟು ಆಲೂಗೆಡ್ಡೆಲಿ ಮಾಡಿದ್ದೆ ನಾನು. ಖಾರ ಪುಡಿ ಉಪ್ಪು ಎರಡೂ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಪೀಸ್ ಆಗ್ತಾ ಇದೆ. ಸೊ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.